ಮಂಗಳೂರು ವಿಶ್ವವಿದ್ಯಾನಿಲಯ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಆಳ್ವಾಸ್ ಕಾಲೇಜಿನ ಕ್ರೀಡಾಪಟುಗಳು ದೇಶೀಯ ಮಟ್ಟದಲ್ಲಿ ಸಾರ್ವಕಾಲಿಕ ಸಾಧನೆ ಮೆರೆದಿದ್ದಾರಲ್ಲದೆ ಪುರುಷರ ಹಾಗೂ ಮಹಿಳೆಯರ ಎರಡು ವಿಭಾಗದಲ್ಲಿ ಸತತ 22ನೇ ಬಾರಿ ಸಮಗ್ರ ತಂಡ ಪ್ರಶಸ್ತಿಯನ್ನು ದ್ವಿತೀಯ ಸ್ಥಾನ ಪಡೆದ ತಂಡದಿಂದ 460 ಅಂಕಗಳ ಅಂತರದಲ್ಲಿ ಪಡೆಯುವುದರ ಜೊತೆಗೆ 11 ನೂತನ ಕೂಟ ದಾಖಲೆಯನ್ನು ಆಳ್ವಾಸ್ ವಿದ್ಯಾರ್ಥಿಗಳು ನಿರ್ಮಿಸಿದ್ದಾರೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಕ್ರೀಡಾ ಪ್ರೋತ್ಸಾಹಕ ಡಾಕ್ಟರ್ ಎಂ ಮೋಹನ್ ಆಳ್ವ ತಿಳಿಸಿದರು. ಆಳ್ವಾಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿ ನೀಡಿದರು. ಈ ಅಪ್ರತಿಮ ಸಾಧನೆಯ ಜೊತೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿರುವ 46 ವಿಭಾಗಗಳಲ್ಲಿ ಈಗಾಗಲೇ ಆಳ್ವಾಸ್ ವಿದ್ಯಾರ್ಥಿಗಳು ನೂತನ ಕೂಟ ದಾಖಲೆ ನಿರ್ಮಿಸಿದ್ದಾರೆ. ಬಾಕಿ ಉಳಿದಿದ್ದ ಹೆಪತ್ಲಾನ್ ವಿಭಾಗದಲ್ಲೂ ಈ ಬಾರಿ ನೂತನ ಕೂಟ ದಾಖಲೆ ನಿರ್ಮಿಸುವ ಮೂಲಕ ಅಥ್ಲೆಟಿಕ್ಸ್ನಲ್ಲಿರುವ ಒಟ್ಟು 47 ವಿಭಾಗಗಳಲ್ಲೂ ನೂತನ ಕೂಟ ದಾಖಲೆ ನಿರ್ಮಿಸಿದ ಭಾರತದ ಏಕೈಕ ಕಾಲೇಜು ಅಸಾಮಾನ್ಯ ಸಾಧನೆಗೆ ಆಳ್ವಾಸ್ ಪಾತ್ರವಾಗಿದೆ ಎಂದು ಅವರು ಹೇಳಿದರು. ಉಡುಪಿ ಅಜ್ಜರಕಾಡಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಚಾಂಪಿಯನ್ಶಿಪ್ನ ಪುರುಷರ ವಿಭಾಗದಲ್ಲಿ 292 ಅಂಕಗಳು ಹಾಗೂ ಮಹಿಳೆಯರ ವಿಭಾಗದಲ್ಲಿ 277 ಅಂಕ ಪಡೆದು ಆಳ್ವಾಸ್ ಒಟ್ಟು 569 ಅಂಕಗಳೊಂದಿಗೆ ಸಮಗ್ರ ಪ್ರಶಸ್ತಿ ಪಡೆಯಿತು. ಪುರುಷರ ವಿಭಾಗದಲ್ಲಿ 64 ಅಂಕ ಪಡೆದ ಉಜಿರೆಯ ಎಸ್ಡಿಎಂ ಕಾಲೇಜು ಹಾಗೂ ಮಹಿಳೆಯರ ವಿಭಾಗದಲ್ಲಿ 48 ಅಂಕ ಪಡೆದ ಅಜ್ಜರಕಾಡಿನ ಡಾಕ್ಟರ್ ಜಿ ಶಂಕರ್ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದವು. ಆಳ್ವಾಸ್ ಕಾಲೇಜು ಪುರುಷರ ವಿಭಾಗದಲ್ಲಿ 24 ಚಿನ್ನ, 17 ಬೆಳ್ಳಿ, 1 ಕಂಚಿನ ಪದಕ ಸೇರಿ ಒಟ್ಟು 42 ಹಾಗೂ ಮಹಿಳಾ ವಿಭಾಗದಲ್ಲಿ 21 ಚಿನ್ನ, 16 ಬೆಳ್ಳಿ ಹಾಗೂ 5 ಕಂಚಿನ ಪದಕದೊಂದಿಗೆ 42 ಪದಕ ಪಡೆಯಿತು. 2 ವಿಭಾಗಗಳಲ್ಲಿ ಒಟ್ಟು 84 ಪದಕ ಪಡೆಯಿತು. ರಾಷ್ಟ್ರಮಟ್ಟದ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ಸ್ ಕ್ರೀಡಾಕೂಟವು ಡಿಸೆಂಬರ್ 26ರಿಂದ 31ರವರೆಗೆ ಒಡಿಶಾದ ಕಳಿಂಗ ವಿಶ್ವವಿದ್ಯಾಲಯದಲ್ಲಿ ಜರುಗಲಿದ್ದು, ಆಳ್ವಾಸ್ ಕಾಲೇಜಿನ ಒಟ್ಟು 75 ಕ್ರೀಡಾಪಟುಗಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಅರ್ಹತೆ ಪಡೆದಿದ್ದಾರೆ ಎಂದು ತಿಳಿಸಿದರು. ಸಾಮಾನ್ಯ ಸಾಧನೆ ಅಲ್ಲ. ಈಗ ಮಂಗಳೂರು ಯೂನಿವರ್ಸಿಟಿಯಾಗಿ 1980ನೇ ಇಸ್ವಿಯಾಗಿ ಇವತ್ತು 44 ವರ್ಷವಾಯಿತು. ಮಂಗಳೂರು ಯೂನಿವರ್ಸಿಟಿ ಅದರದ್ದೇ ಆದಂಥ ಒಂದು ದಾಖಲೆಗಳು ಇದೆ. ಅದರದ್ದೇ ಆದಂಥ ದಾಖಲೆ ಈಗ ಒಂದು ನಮ್ಮ ಕ್ರೀಡಾಕೂಟದಲ್ಲಿ ಇದರಲ್ಲಿ ಇದು ಒಂದು ಅಥ್ಲೆಟಿಕ್ ಎಂಬುದು ಒಂದು ರಾಜ ಇದ್ದಾರೆ. ಒಂದು ಇಡೀ ಕ್ರೀಡೆಯಲ್ಲಿ ಅಥ್ಲೆಟಿಕ್ ಎಂಬುದು ಒಂದು ರಾಜ ಇದ್ದಾರೆ. ಇದರಲ್ಲಿ ಹುಡುಗ ಹುಡುಗಿಯರ ಒಟ್ಟಿಗೆ 47 ವಿಭಾಗಗಳಿವೆ. ಅದೀಗ 100 ಮೀಟರ್, 200, 400, 800,000 ಅಂತೇಳಿ ಹೀಗೆ ಒಂದು 47 ವಿಭಾಗಗಳಿವೆ ಒಟ್ಟಿಗೆ ಹುಡುಗರು. ಇದು ಡಿಗ್ರಿಯಿಂದ PG ವರೆಗೆ ನಡೆಯುವಂಥ ಒಂದು ಇಡೀ ಕ್ರಿಯೆ. ಡಿಗ್ರಿಯಿಂದ PG ವರೆಗೆ ನಡೆಯುವಂಥ ಒಂದು ಕ್ರಿಯೆ. ಇದರಲ್ಲಿ ಫಸ್ಟ್ ಇಯರ್ನಿಂದ ಫೈನಲ್ ಇಯರ್ವರೆಗೆ ಇದರಲ್ಲಿ ಇರುವಂಥ ಮಕ್ಕಳ ಸಂಖ್ಯೆ ಸಾಧಾರಣ 10 ಒಂದು 2 ಲಕ್ಷ ಮಕ್ಕಳು ಇದ್ದುಕೊಂಡಿರುವಂಥ ಒಂದು ಮಂಗಳೂರು ಯೂನಿವರ್ಸಿಟಿ ಕ್ರೀಡಾಕೂಟ. ಈ ಕ್ರೀಡಾಕೂಟದಲ್ಲಿ 47 ವಿಭಾಗದಲ್ಲೂ ಕೂಡ 44 ವರ್ಷದ ಇತಿಹಾಸದ ಇದರಲ್ಲಿ ದಾಖಲೆಗಳನ್ನು ಗಮನಿಸಿದರೆ ಮೊನ್ನೆ ನಡೆದ ಅಥ್ಲೆಟಿಕ್ ಮೀಟು ಉಡುಪಿಯಲ್ಲಿ ಅಥ್ಲೆಟಿಕ್ ಮೀಟ್. ಈ ಅಥ್ಲೆಟಿಕ್ ಮೀಟ್ನಲ್ಲಿ 47 ವಿಭಾಗದಲ್ಲೂ ಕೂಡ ಈಗ ಇದರಲ್ಲಿ ಸರ್ GV ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಆಳ್ವಾಸ್ ಕಾಲೇಜು ಕ್ರೀಡಾಪಟುಗಳು ಒಂದು ಸಾರ್ವತ್ರಿಕ ಇಷ್ಟು ತನಕದ ಮಂಗಳೂರು ಯೂನಿವರ್ಸಿಟಿಯ ಇದರಲ್ಲಿ ಇತಿಹಾಸದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ 2 ವಿಭಾಗದಲ್ಲಿ ಸತತ 22ನೇ ಬಾರಿ ಸಮಗ್ರ ತಂಡವನ್ನು ಪ್ರದರ್ಶಿಸಿದ್ದಾರೆ. ಇದು 22 ವರ್ಷದಿಂದ ಹುಡುಗರ ಮತ್ತು ಹುಡುಗಿಯರ 2 ಚಾಂಪಿಯನ್ಶಿಪ್ ಅಲ್ಲದೆ ಇದು ಬಂದ ಈಗ ಈ ಸಲದ 2 ಬಾರಿಯೂ ಕೂಡ ಸಮಗ್ರ ಪ್ರಶಸ್ತಿಯನ್ನು ಆಳ್ವಾಸ್ನ ಇದು ಮಾಡಿಕೊಂಡು 6 ಅಂಕಗಳ ಅಂತರದಲ್ಲಿ, ಅದು ಕೂಡ ಒಂದೆರಡು ಪಾಯಿಂಟ್ ಅಲ್ಲಿ 460 ಅಂಕಗಳ ಅಂತರದಲ್ಲಿ ಪಡೆದರ ಜೊತೆಗೆ 11 ನೂತನ ಕೂಟ ದಾಖಲೆಯನ್ನು ಆಳ್ವಾಸ್ ವಿದ್ಯಾರ್ಥಿಗಳು ನಿರ್ಮಿಸಿಕೊಂಡು ಒಂದು ಅಪೂರ್ವಪೂರ್ವಂತಹ ಇದು ಒಂದು ದೇಶೀಯ ಮಟ್ಟದ ಒಂದು ಬಹಳ ದೊಡ್ಡ ದಾಖಲೆಗಳು. ಮತ್ತೆ ಈಗ ಬೆಂಗಳೂರು ಯೂನಿವರ್ಸಿಟಿ ಒಂದು ದಾಖಲೆ ಆದರೆ ಅದು ದೇಶೀಯ ಮಟ್ಟದಲ್ಲಿ ಒಂದು ಬಹುಮಾನ ಪಡೆದಲ್ಲಿ ಸಂಶಯವೇ ಇಲ್ಲ. ಈಗ ನಮ್ಮಲ್ಲಿ ಈಗ 11 ದಾಖಲೆ ಆಯ್ತು ಅಂತ ಹೇಳಿದ್ರೆ ಈ 11 ಜನವು ಕೂಡ ದೇವರ ಅನುಗ್ರಹ ಇದ್ದರೆ, ಅವರ ಆರೋಗ್ಯ ಸರಿ ಇದ್ದರೆ, ಯಾವುದೇ ಬೇರೆ ಸಮಸ್ಯೆ ಬರದೆ ಹೋದರೆ ಅವರು 11 ಜನ ಕೂಡ ಆಲ್ ಇಂಡಿಯಾದಲ್ಲಿ ಈ ಸಲ ಪ್ಲೇಸ್ ಮಾಡಿ ಅಂತ ದಾಖಲೆ ಇದೊಂದು ಆದ ದಾಖಲೆ.
ನಮ್ಮ ದೇಶದಲ್ಲಿ ಕೂಡ ಇರುವಂಥ ದಾಖಲೆಗಳಲ್ಲಿ 47 ದಾಖಲೆಗಳಲ್ಲಿ ಅಲ್ಲೂ ಕೂಡ ನಮ್ಮ ಮಂಗಳೂರು ಯೂನಿವರ್ಸಿಟಿ ಅದು ದಾಖಲೆ. ಇದು 1025 ಯೂನಿವರ್ಸಿಟಿಗಳ, ಮಂಗಳೂರು ಯೂನಿವರ್ಸಿಟಿ ಅಂತ 1025 ಯೂನಿವರ್ಸಿಟಿಗಳ ಇಡೀ ಒಂದು ಮಕ್ಕಳ ಇದೊಂದು ಬಹಳ ದೊಡ್ಡ ಇದೊಂದು ಸಾಧನೆ. ಇದು 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 ದೇಶದಲ್ಲಿ ಒಂದೇ ಒಂದು ಕಾಲೇಜ್, ಆಳ್ವಾಸ್ ಕಾಲೇಜ್ ದಾಖಲೆ. ಇದನ್ನು ನಾನು ಹೆಮ್ಮೆಯಿಂದ ಇದು ಹೇಳೋದು. ಯಾಕಂದರೆ ಇದು ಇಡೀ ಯೂನಿವರ್ಸಿಟಿಯಲ್ಲಿರುವಂತಹ ಎಲ್ಲ ಅಥ್ಲೆಟಿಕ್ನ ದಾಖಲೆಗಳು ಕೂಡ ಒಂದು ಕಾಲೇಜಿನ ಹೆಸರು ಅಸಾಮಾನ್ಯ ಸಾಧನೆಯನ್ನು ಆಳ್ವಾಸ್ ಮೇಲೆ. ಇವೆರಡೂ ವಿಭಾಗಗಳಲ್ಲಿ ಒಟ್ಟು 84 ಪದಕಗಳು ಈ ಸಲ ಬಂದಿದೆ. ಇದರಲ್ಲಿ ಸ್ಕೇಲ್ಗಳುಂಟು. ಪುರುಷರ ವಿಭಾಗದಲ್ಲಿ 292 ಅಂಕಗಳು ಮತ್ತು ಮಹಿಳೆಯರ ವಿಭಾಗದಲ್ಲಿ 277 ಅಂಕ ಪಡೆದು ಆಳ್ವಾಸ್ ಒಟ್ಟು 569 ಅಂಕಗಳೊಂದಿಗೆ ಸಮಗ್ರ ಪ್ರಶಸ್ತಿ ಪಡೆಯಿತು. ಪುರುಷರ ವಿಭಾಗದಲ್ಲಿ 64 ಅಂಕ ಪಡೆದ 292, ಸೆಕೆಂಡ್ ಬಂದವರು 64 ಅಂಕ ಪಡೆದ ಉಜಿರೆ SDM ಕಾಲೇಜು. ಹಾಗೂ ಮಹಿಳೆಯರ ವಿಭಾಗದಲ್ಲಿ ಇಲ್ಲಿ 269 ನಮಗೆ, ಅಲ್ಲಿ ದ್ವಿತೀಯ ಸ್ಥಾನಿಗೆ 48 ಅಂಕ ಮಾರ್ಕ್ ಚಾಂಪಿಯನ್ಶಿಪ್ ಎರಡನ್ನೂ ಕೂಡ ನಮ್ಮ ಆಳ್ವಾಸ್ ವಿದ್ಯಾರ್ಥಿಗಳೇ ಪಡೆದಿದ್ದಾರೆ. ನೂತನ ಕೂಟ ದಾಖಲೆಗಳನ್ನೆಲ್ಲ ನಾವು ತಿಳಿಸಿದ್ದೇವೆ. ಅದಿಷ್ಟರ ನಿರ್ಮಾಣ ಆಗಿದೆ. ಎಲ್ಲ ಕೂಟ ದಾಖಲೆ ಮಾಡಿದವರಿಗೆ ನಾವು ಪ್ರತಿ ವರ್ಷ ಕೊಡುವಂತೆ ಈ ವರ್ಷವೂ 10,000 ರೂಪಾಯಿ ಹಾಗೆ ಪ್ರತಿಯೊಬ್ಬರು 11 ಜನರಿಗೂ ನಾವು ಅದನ್ನು ಆ ದಿವಸವೇ ಅಲ್ಲಿ ಕೊಡ ಮಾಡಿದ್ದೀವಿ. ಮೊನ್ನೆ ಸಿಲೆಕ್ಟ್ ಆಗಿದೆ. ಇನ್ನು ಆಲ್ ಇಂಡಿಯಾ ಮೀಟ್ ಆಗುವುದು ಡಿಸೆಂಬರ್ 26ರಿಂದ 31ರವರೆಗೆ ಕಳಿಂಗ, ಒಡಿಶಾದ ಕಳಿಂಗ ಯೂನಿವರ್ಸಿಟಿಯಲ್ಲಿ ಆಗುವುದು. ಮಂಗಳೂರು ಯೂನಿವರ್ಸಿಟಿಯ ಟೀಮ್ನಲ್ಲಿ 75 ಕ್ರೀಡಾಪಟುಗಳು ನಮ್ಮ ಆಳ್ವಾಸ್ನ ವಿದ್ಯಾರ್ಥಿಗಳು ಇರುವುದು ಕೂಡ ಸಾರ್ವತ್ರಿಕವಾದಂಥ ಒಂದು ದಾಖಲೆ. ಇಡೀ ಮಂಗಳೂರು ವಿಶ್ವವಿದ್ಯಾಲಯದ ಅಥ್ಲೆಟಿಕ್ ಟೀಮ್ನಲ್ಲಿ 76 ಜನ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.